ಬೆಂಗಳೂರಿನಲ್ಲಿ ರಾಬರ್ಸ್ಗಳಿಂದ ಕೋಟಿ ಕೋಟಿ ಹಣ ಲೂಟಿಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಲಕ್ಷ ಲಕ್ಷ ಹಣ ಲೂಟಿಯಾಗಿದೆ. ಬೆಂಗಳೂರಿನ ಬಳಿಕ ಬೀದರ್ನಲ್ಲೂ ಕೂಡ ರಾಬರಿ ಕೇಸ್ ಆಗಿದೆ. ಬಸವ ಕಲ್ಯಾಣದ ರಾಷ್ಟ್ರೀಯ ಹೆದ್ದಾರಿ 65ರ ಮಂಠಾಳ ಕ್ರಾಸ್ ಬಳಿ ರಾಬರಿ ಆಗಿದೆ. ಸಿನಿಮೀಯ ಶೈಲಿಯಲ್ಲಿ ದರೋಡೆಯನ್ನ ಮಾಡಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಬರೋಬ್ಬರಿ 223 ಗ್ರಾಂ ಚಿನ್ನ, 1,60,000 ರೂಪಾಯಿ ನಗದು ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ರಸ್ತೆ ಮೇಲೆ ಚೂಪಾದ ಮೊಳೆ ಹಾಕಿ ಕಾರನ್ನ ತಡೆದು ರಾಬರಿಯನ್ನ ಮಾಡಿದ್ದಾರೆ. ಕಾರನ್ನ ನಿಲ್ಲಿಸಿ ಮಹಾರಾಷ್ಟ್ರ ಮೂಲದ ವ್ಯಕ್ತಿಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಆ ಬಳಿಕ ಒಳಗಿದ್ದವರ ಮೈ ಮೇಲಿನ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದೆ ಗ್ಯಾಂಗ್. ಸೊಲ್ಲಾಪುರ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ ಮೇಲೆ ದರೋಡೆಯಾಗಿದೆ. ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ರಾಬರಿ ಆಗಿದ್ರೆ, ಈ ಬೆಳಗಾವಿಯಲ್ಲಿ ಲಕ್ಷ ಲಕ್ಷ ಹಣ ಲೂಟಿ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 65ರ ಬಳಿ ಈ ಒಂದು ಘಟನೆ ಆಗಿರುವಂಥದ್ದು. 223 ಗ್ರಾಂ ಚಿನ್ನ ಮತ್ತೆ 1,60,000 ರೂಪಾಯಿ ನಗದನ್ನ ದೋಚಿ ಪರಾರಿಯಾಗಿದ್ದಾರೆ. ಕಾರ್ ನಿಲ್ಲಿಸಿ ಮಹಾರಾಷ್ಟ್ರದ ಮೂಲದ ವ್ಯಕ್ತಿಗೆ ಜೀವ ಬೆದರಿಕೆಯನ್ನ ಹಾಕಲಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಬೆಂಗಳೂರಿನಲ್ಲಿ 7 ಕೋಟಿ 11 ಲಕ್ಷ ದರೋಡೆಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಲಕ್ಷ ಲಕ್ಷ ಲೂಟಿ ಮಾಡಿದ್ದಾರೆ. ಹೇಗೆ ಈ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು, ಹೇಗೆ ಸ್ಕೆಚ್ ಹಾಕಿದ್ರು, ಯಾವಾಗ ಆಗಿರುವಂತಹ ಘಟನೆ ಇದು ಅಂತ ಹೇಳಿ? ರಮ್ಯಾ, ಬೆಂಗಳೂರು ಬೆನ್ನಲ್ಲೇ ಈಗ ಬೀದರ್ನಲ್ಲೊಂದು ದರೋಡೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಹೈವೇ ರಸ್ತೆ ಮೇಲೆ ಸಿನಿಮೀಯ ಶೈಲಿಯಲ್ಲಿ ದರೋಡೆ ನಡೆಸಿ ಲಕ್ಷಾಂತರ ಮೌಲ್ಯದ ಬಂಗಾರ ಮತ್ತು ನಗದು ಹಣವನ್ನ ದೋಚಿ ಸುಮಾರು 6ರಿಂದ 7 ಜನ ಮುಸುಕುದಾರಿಗಳು ಪರಾರಿಯಾಗಿರುವಂತದ್ದು. ಇದು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದ ರಾಷ್ಟ್ರೀಯ ಹೆದ್ದಾರಿ NH65ನ ಸಸ್ತಾಪುರ ಹಾಗೂ ಮಂಟಾಳ್ನ ಆ ಒಂದು ಮಧ್ಯಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂತದ್ದು. ಅಂದ್ರೆ ರಸ್ತೆಯ ಮೇಲೆ ಚೂಪಾದ ಮೂಳೆಗಳನ್ನ ಹಾಕಿ ಕಾರ್ ಟೈರ್ ಅನ್ನ ಪಂಕ್ಚರ್ ಮಾಡಿ ಏನು ಕಾರ್ನಲ್ಲಿ ಚಾಲಕರಿರ್ತಾರೆ ಅವರನ್ನ ಹೊರಗೆ ಕರೆದು ಆ ಕಾರ್ನಲ್ಲಿರುವಂತಹ ಮಹಿಳೆಯರ ಒಂದು ಒಡವೆಗಳು ಕೂಡ ದೋಚಿ ಪರಾರಿಯಾಗಿರುವಂತದ್ದು. ಇದು ಏನು ಮಹಾರಾಷ್ಟ್ರ ಮೂಲದ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಯತೆಗಾಂವ್ ಗ್ರಾಮದ ಪ್ರವೀಣ್ ಎಂಬುವರ ಕುಟುಂಬ ಆ ಕಡೆ ಮಹಾರಾಷ್ಟ್ರದಿಂದ ಹೈದರಾಬಾದ್ಗೆ ಒಂದು ರಿಸೆಪ್ಷನ್ ಫಂಕ್ಷನ್ ಇರುತ್ತೆ. ಅಲ್ಲಿ ಫಂಕ್ಷನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಅವರು ಬಸವ ಕಲ್ಯಾಣದ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಹೋಗ್ತಾ ಇರ್ತಾರೆ. ಅಲ್ಲಿ ನಿನ್ನೆ ಏನು ನಸುಕಿನ ಜಾವ 5 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಒಟ್ಟು 223 ಗ್ರಾಂ ಬಂಗಾರ ಹಾಗೂ 1,60,000 ನಗದು ಹಣ ದೋಚಿ ಆ ಒಂದು ಮುಸುಕುದಾರಿಗಳು ಪರಾರಿಯಾಗಿರುವಂತದ್ದು. ಈಗ ಬೆಂಗಳೂರಿನ ಬೆನ್ನಲ್ಲೇ ಬೀದರ್ನಲ್ಲೊಂದು ಇಂಥದ್ದು ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ಈಗಾಗಲೇ ಈ ಕುರಿತು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ದೂರು ಕೂಡ ದಾಖಲಿಸಿಕೊಂಡಿದ್ದಾರೆ. ಒಂದು ಆರೋಪಿಗಳ ದರೋಡೆಕೋರರ ಪತ್ತೆಗೆ ಜಾಲವನ್ನ ಬೀಸಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.